2018 ಜನವರಿ ತಿಂಗಳಲ್ಲಿ ಪಾವಗಡಕ್ಕೆ ಮತ್ತು ಇತರ 5 ತಾಲೂಕುಗಳಿಗೆ ಪಾವಗಡ, ಚಳ್ಳಕೆರೆ, ಮೊಳಕಾಲ್ಮೂರು, ಕೂಡ್ಲಿಗಿ, ಹೊಸಪೇಟೆ ಮತ್ತು ಚಿತ್ರದುರ್ಗದ ಕೆಲವು ಭಾಗಗಳಿಗೆ, ತಾಲೂಕಿನ ಭಾಗಗಳಿಗೆ ಸುಮಾರು 2529 ಕೋಟಿ 2529 ಕೋಟಿ ಈ ಪ್ರಾಜೆಕ್ಟ್ ಕಾಸ್ಟ್ ಒಟ್ಟು ಕುಡಿಯ ನೀರಿಂದು. ಬರೀ ಪಾವಗಡ ಒಂದಕ್ಕೆ ಅಲ್ಲ, 6 ತಾಲೂಕುಗಳಲ್ಲಿ ಇವತ್ತು ಕುಡಿಯ ನೀರನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದು. ಈ ತಾಲೂಕುಗಳಲ್ಲದೆ 2 ಪಟ್ಟಣ ಪ್ರದೇಶಗಳಿಗೆ ಕುಡಿಯ ನೀರನ್ನು ಕೊಡ್ತಾ ಇದ್ದೀವಿ. ಒಂದು ಮೊಳಕಾಲ್ಮೂರು ಮತ್ತು ಇನ್ನೊಂದು ಪಾವಗಡ ಮತ್ತು ಮೊಳಕಾಲ್ಮೂರು. ನೀವೆಲ್ಲರೂ ಕೂಡ ಫ್ಲೋರೈಡು, ನೈಟ್ರೇಟ್ ನೀರನ್ನು ಕುಡಿತಕ್ಕಂಥ ಪರಿಸ್ಥಿತಿ ಇತ್ತು ಇಲ್ಲಿ. ಆ ಫ್ಲೋರೈಡ್ನಿಂದ ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಕ್ಕಂಥ ಪರಿಸ್ಥಿತಿ ಇತ್ತು. ಅದನ್ನು ನಿವಾರಣೆ ಮಾಡಬೇಕು ಅಂತೇಳಿ ವೆಂಕಟಪ್ಪನವರು, ಪಾವಗಡದ ಉಗ್ರಪ್ಪ, ವೆಂಕಟೇಶ್ ಮತ್ತು ಜಿ ಪರಮೇಶ್ವರ, ಜಯಚಂದ್ರ ಇವರೆಲ್ಲರೂ ಕೂಡ ಕುಡಿಯ ನೀರಿನ ಪ್ರಾಜೆಕ್ಟ್ ಆಗಲೇಬೇಕು. ಇದಾದರೆ ಮಾತ್ರ ನಮ್ಮ ಜನ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಅದರಿಂದ ವಿಮೋಚನೆ ಆಗಬೇಕಾದ್ರೆ ಕುಡಿಯ ನೀರನ್ನ ಕೊಡಲೇಬೇಕು, ಎಲ್ಲಿಂದಾರು ತಗೊಬಂದು ಅಂತೇಳಿ ನಮ್ಮ ಸರ್ಕಾರ ಯೋಚನೆ ಮಾಡ್ತು. ನಾವೆಲ್ಲ ಯೋಚನೆ ಮಾಡಿದೋ. ಸುಮಾರು 200 ಕಿಲೋಮೀಟರ್ ದೂರದಿಂದ ತುಂಗಭದ್ರಾ ಡ್ಯಾಮ್ ಇನ್ನೀರು ಅಲ್ಲಿಂದ ತಂದು ಇವತ್ತು ಪಾವಗಡಕ್ಕೆ ನೀರನ್ನ ಕೊಡ್ತಾ ಇದ್ದೇವೆ. 200 ಕಿಲೋಮೀಟರ್ ಇಲ್ಲಿಂದ ತುಂಗಭದ್ರಾ ಡ್ಯಾಮ್ 200 ಕಿಲೋಮೀಟರ್ ಆಗ್ತದೆ. ಆ 200 ಕಿಲೋಮೀಟರ್ ಇಂದ ಇಲ್ಲಿಗೆ ತಂದು ಕುಡಿಯ ನೀರನ್ನು ಕೊಡ್ತಾ ಇದ್ದೀವಿ. ಬಹುಶಃ ಇನ್ನೂ ಮುಂಚಿತವಾಗಿ ಈ ಕುಡಿಯ ನೀರಿನ ಯೋಜನೆ ಮುಗಿತಾ ಇತ್ತು. ಮಧ್ಯದಲ್ಲಿ 5 ವರ್ಷ ನಾವು ಸರ್ಕಾರ ಇರಲಿಲ್ಲ. ಇದ್ದಿದ್ರೆ ಇನ್ನು 3-4 ವರ್ಷ ಮುಂಚಿತವಾಗೇನೆ ಕುಡಿಯ ನೀರನ್ನ ನಿಮ್ಮೆಲ್ಲರಿಗೂ ಕೂಡ ಕುಡಿಯ ನೀರನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದು. 2050ನೇ ಇಸ್ವಿಯವರೆಗೆ ಈ ಯೋಜನೆಯನ್ನ ಮಾಡಿರ್ತಕ್ಕಂಥದ್ದು. 2050ನೇ ಇಸ್ವಿಯವರೆಗೆ ಸುಮಾರು 17.5 ಲಕ್ಷ ಜನರಿಗೆ ಶುದ್ಧವಾದಂತ ನದಿ ನೀರನ್ನ ಕೊಡ್ತಕ್ಕಂಥ ಯೋಜನೆ ಯಾವುದಾದ್ರೂ ಇದ್ರೆ
ಈ ಕುಡಿಯ ನೀರಿನ ಯೋಜನೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಈ ಯೋಜನೆ ಪ್ರಾರಂಭ ಆದಾಗ ಎಚ್.ಕೆ. ಪಾಟೀಲ್ರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ರು. ಅದಾದ್ಮೇಲೆ ಕೃಷ್ಣ ಬೈರೇಗೌಡರಾದರು. ಆಮೇಲೆ ಈಗ ಪ್ರಿಯಾಂಕಾ ಖರ್ಗೆ ಅವರಾಗಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರ ಕಾಲದಲ್ಲಿ ಈ ಯೋಜನೆ ಮುಗಿದಿದೆ. ನಾವು ಬಂದು ಅಧಿಕಾರಕ್ಕೆ ಬಂದು 2 ವರ್ಷ ಆಯ್ತು. 2 ವರ್ಷದಲ್ಲಿ ಉಳಿದ ಕೆಲಸವನ್ನೆಲ್ಲ ಮಾಡಿ ಯೋಜನೆಯನ್ನ ಇವತ್ತು ಜನರಿಗೆ ನೀರು ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇವೆ. ಈ ಯೋಜನೆ ಬಹುಶಃ ನಿಮ್ಗೆಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.